ಆತ್ಮೀಯರೇ ನಮಸ್ಕಾರ. ಸತ್ಸಂಗ ಹಾಗೂ ಸತ್ಕಾರ್ಯ ನಮ್ಮ ಆಯ್ಕೆಯಾಗಿರಲಿ. ಸತ್ಸಂಗ ಸತ್ಕಾರ್ಯ. ಒಳ್ಳೆಯವರೊಡನೆ ಸಂಗ ಮಾಡೋದು, ಒಳ್ಳೆ ಕೆಲಸ ಮಾಡೋದು ಅಂತ. ಹಾಗಾದ್ರೆ ಏನದು ಒಳ್ಳೆಯವರು ಅಂದ್ರೆ ಯಾರು? ನಾವು ಗುರುತಿಸ್ಕೋಬೇಕಲ್ವೇ? ಕೆಟ್ಟದ್ದು ಒಳ್ಳೆಯದು ಅಂತ ಇದೆ. ಒಂದ್ ರೀತಿ ನಕಾರಾತ್ಮಕತೆ ಸಕಾರಾತ್ಮಕತೆ ಅಂತ ಹೇಳ್ತೇವೆ. ಓಕೆ, ಸೊ ಸತ್ಸಂಗ ಉತ್ತಮ ವ್ಯಕ್ತಿಗಳ ಜೊತೆ ಸಂಗ ಮಾಡುವುದು, ಅವರ ಜೊತೆ ನಾವು ವಿಶ್ವಾಸವಾಗಿರುವಂಥದ್ದು, ನಮ್ಮ ಕಷ್ಟ ಸುಖಗಳನ್ನ ಅಂಥವರ ಜೊತೆ ಹಂಚಿಕೊಳ್ಳುವುದು, ಇವೆಲ್ಲವೂ ಸೇರ್ಕೊಳ್ತದೆ. ಓಕೆ, ಸಮಾಜಮುಖಿಯಾಗಿ ಸಕಾರಾತ್ಮಕವಾದ ಕಾರ್ಯಗಳನ್ನ ಮಾಡುತ್ತಾ ಹೋದರೆ ಅದು ಸತ್ಕಾರ್ಯವಾಗುತ್ತದೆ. ಬನ್ನಿ ನಮ್ಮ ತುಷಾರ್ ನಾಯಕ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ತುಷಾರ್. ನಮಸ್ತೆ ಸರ್. ಸ್ನೇಹಿತರೆ, ಇವತ್ತಿನ ವಿಷಯ ಸತ್ಸಂಗ್ ಮತ್ತು ಸತ್ಕಾರ ನಮ್ಮ ಆಯ್ಕೆ ಆಗಿರಲಿ. ಸತ್ಸಂಗ್ ಅಂದರೆ ಸಂಸ್ಕೃತಿ ಪದ, ಎರಡು ಸಂಸ್ಕೃತಿ ಪದ ಬರುತ್ತೆ, ಸತ್ತ ಮತ್ತು ಸಂಘ. ಸತ್ತ ಅಂದ್ರೆ ಸಜ್ಜನ ಮತ್ತು ಒಳ್ಳೆಯ ವ್ಯಕ್ತಿ ಅಂತ, ಸಂಘ ಅಂದರೆ ಸಹವಾಸ ಮತ್ತು ಸಂಗಡ ಅಂತ. ಸತ್ಸಂಗ ಅಂದ್ರೆ ಒಳ್ಳೆಯ ಕೆಲಸಗಳನ್ನು ಮಾಡುವ, ಸತ್ಕಾರ ಎಂದರೆ ಒಳ್ಳೆಯ ಅಥವಾ ಸದ್ಗುಣ ಕ್ರಿಯೆಯನ್ನು ಮಾಡುವಂತ ವ್ಯಕ್ತಿ ಅಥವಾ ಕಾರ್ಯ ಅಂತೀವಿ. ಅದಕ್ಕೆ ನಮ್ಮಲ್ಲಿ ಸದ್ಗುಣ ಮತ್ತು ಸತ್ಕಾರ್ಯ ಮಾಡುವ ಆಯ್ಕೆ ಆಗಿದ್ದಲ್ಲಿ ನಾವು ಒಳ್ಳೆ ವ್ಯಕ್ತಿ ಆಗ್ಬಹುದು. ಸಜ್ಜನ ಒಂದು ಸರ್ವಜ್ಞ ಹೇಳ್ತಾನೆ ವಚನ, ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಂಘ ಹೆಜ್ಜೆಯನ್ನು ಕಡಿದಂತೆ ಸರ್ವಜ್ಞ ಅಂತ. ಅದಕ್ಕೆ ನಮ್ಮ ಯಾರ ಜೊತೆ ಸಹವಾಸ ಬೆರಿತೀವಿ, ಯಾರ ಜೊತೆ ನಮ್ದು ಫ್ರೆಂಡ್ಶಿಪ್ ಇರುತ್ತೆ, ನಾವು ಯಾವ ಪುಸ್ತಕವನ್ನು ಓದ್ತೀವಿ, ಅದು ನಮ್ಮ ವ್ಯಕ್ತಿತ್ವನ ಎಳೆಯುತ್ತದೆ. ಅದಕ್ಕೆ ಕನಕದಾಸ ಒಂದು ಒಳ್ಳೆ ಇದು ಹೇಳಿದ್ದಾರೆ, ಅಜ್ಞಾನಿ ಜೊತೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿ ಜೊತೆ ಜಗಳವಾಡುವುದು ಲೇಸು. ಅದಂದ್ರೆ ಜಗಳವಾಡಿದ್ರು ಒಳ್ಳೆ ವ್ಯಕ್ತಿ ಜೊತೆ ನಮ್ ಜಗಳ ಅಥವಾ ನಮ್ದು ಒಡನಾಟ ಇರ್ಲಿ ಅಂತ ಆ ನುಡಿಯ ಇದು. ಅದರಿಂದ ಒಬ್ಬ ಹೀರೋ ನಾವು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಯಾವ ತರ ಇದು ಮಾಡ್ತೀವಿ, ನಿಸ್ವಾರ್ಥ ಉತ್ಸಾಹದಲ್ಲಿ ಉದಾರ ಮತ್ತು ಸಾಧ್ಯವಾದಷ್ಟು ಜನರಿಗೆ ಸಹಾಯ ಮಾಡುವಂತ ವ್ಯಕ್ತಿಗೆ ನಾವು ಹೀರೋಯಿಸಮ್ ಅಥವಾ ಹೀರೋ ವ್ಯಕ್ತಿ ಅಂತೀವಿ. ಅದು ತನ್ನಿಂತಾನೆ ಅವನು ಅಹಂಕಾರವನ್ನು ಕಳೆದುಕೊಳ್ತಾನೆ, ಒಳ್ಳೆ ಜಾಗೃತರಾಗಿರ್ತಾನೆ ಮತ್ತು ಒಳ್ಳೆ ಧ್ಯಾನ ಮಾಡುತ್ತಾ ಆ ನಿಸ್ವಾರ್ಥ ಸಹಾಯನ ಮಾಡ್ತಾನೆ. ಅದರಿಂದ ನಮ್ಮ ಆಯ್ಕೆ ಯಾವತ್ತು ಉತ್ತಮ ವ್ಯಕ್ತಿಗಳ ಜೊತೆ ಇರ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜಯ. ಎಸ್, ತುಷಾರ್ ನಾಯಕ್ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಈಗ ರಾಮಚಂದ್ರ ಗೌಡ್ರು ಏನ್ ಹೇಳ್ತಾರೆ ಕೇಳೋಣ. ಎಸ್ ರಾಮಚಂದ್ರ ಗೌಡ್ರೆ ನಮಸ್ಕಾರ. ಆತ್ಮೀಯರೇ ನಮಸ್ಕಾರ. ಸತ್ಸಂಗ ಹಾಗೂ ಸತ್ಕಾರ್ಯ. ಸತ್ಸಂಗ ಅಂತ ಅಂದ್ರೆ ಭಗವಂತನ ಭಯ ಹಾಗೂ ಪಾಪದ ಭಯ ಇರ್ಬೇಕಂತೆ. ಅಂತ ಜನಗಳ ಸ್ನೇಹ, ಅವರ ಸಹವಾಸದಲ್ಲಿದ್ರೆ ನಾವು ಕೂಡ ಯಾವುದೇ ಭವಿಷ್ಯದಲ್ಲಾಗ್ಬೋದು, ಪ್ರಸ್ತುತದಲ್ಲಾಗ್ಬೋದು, ಸಮಸ್ಯೆಗೆ ಸಿಗಾಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಬೆಳವಣಿಗೆ ಆಗ್ಲಿಲ್ಲ ಅಂದ್ರೂ ಕೂಡ ನಮ್ ಕೆಟ್ಟದಾಗಲ್ಲ ಅನ್ನೋದು ಒಂದು. ನಾವು ಮತ್ತೊಂದು ಸತ್ಕಾರ್ಯ ಅಂತ ಹೇಳ್ತಾರೆ, ನಾವು ಏನನ್ನ ಬಿತ್ತುತ್ತೇವೆ ಅದು ಬೆಳೆ ಅಂತ. ಈ ಕರ್ಮಫಲ ಅಂತ, ಕರ್ಮಫಲದಲ್ಲಿ ಏನು ಅಂತಂದ್ರೆ ನಾವು ಒಳ್ಳೆಯದನ್ನ ಆಲೋಚನೆ ಮಾಡಿದ್ರೆ ಆಚರಣೆಗೆ ಒಳ್ಳೇದು ತರ್ತೇವೆ. ಆ ಒಳ್ಳೆಯ ಕೆಲಸದಿಂದ ಒಳ್ಳೆಯ ಪ್ರತಿಫಲ ಸಿಗುತ್ತೆ. ಅದೇ ರೀತಿ ಕೆಟ್ಟದಾಗ ಏನಾರ ಯೋಚನೆ ಮಾಡಿದವಾಗ ಅದಕ್ಕೆ ಫಲ ಸಿಗುವಂಥದ್ದು ಏನಿದೆ ಅದು ಕೆಟ್ಟದೇ ಇರ್ತದೆ ಪರಿಣಾಮ. ಹಾಗಾಗಿ ಸತ್ಸಂಗ ಮತ್ತೆ ಸತ್ಕಾರ್ಯ ಇವು ನಮ್ಮ ಬದುಕಿನ ಆದ್ಯ ಕರ್ತವ್ಯ ಆಗ್ಬೇಕು. ಈ ಒಳ್ಳೆಯವರು ಸಿಕ್ಕಿದ್ರೆ ಸ್ನೇಹ ಮಾಡ್ಬೇಕಂತೆ, ಅವ್ರೇನಾದ್ರು ಸಿಕ್ಲಿಲ್ಲ ಅಂತ ಅಂದ್ರೆ ದುಸ್ಸಂಗ. ಇವೆರಡು ಏನಿರೋದಿಲ್ಲ. ಈಗ ದೇವರ ಭಯನೂ ಇರೋದಿಲ್ಲ, ಮತ್ತೆ ಪಾಪ ಬರುತ್ತಪ್ಪ ಕೆಟ್ಟ ಕೆಲಸ ಮಾಡಿದ್ರೆ ಆ ಭಯನೂ ಇರೋದಿಲ್ಲ ಅವ್ರಗಳಿಗೆ. ಅಂತವ್ರ ಸವಾಸ ಮಾಡೋದ್ಕಿನ್ನ ಆ ಸ್ನೇಹನೇ ಬೇಡ. ಯಾರು ಇಲ್ದಿದ್ರು ಕೂಡ ನಾವು ಏಕಾಂಗಿ ಇರ್ಬೋದಂತೆ, ಆದ್ರೆ ಮಾಡಿದ್ರೆ ಸತ್ಸಂಗ ಮಾಡ್ಬೇಕು, ಆ ದುಸ್ಸಂಗನ ಮಾಡಬಾರ್ದು ಅನ್ನೋದು ನಮ್ಮ ನೀತಿ.
ಇವೆರಡನ್ನ ನಾವು ಪಾಲನೆ ಮಾಡ್ಕೊಂಡು ಹೋದಾಗ ನಮ್ಮ ಬದುಕಲ್ಲಿ ಯಾವುದನ್ನು ನಾವು ತುಂಬಾ ನಷ್ಟ ಅಥವಾ ವ್ಯಸನ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು ಕಮ್ಮಿ ಅಂತ ನಮ್ಮ ಅಭಿಪ್ರಾಯ. ನಮಸ್ಕಾರ ಎಲ್ರಿಗೂ. ಓಕೆ, ಎಸ್ ರಾಮಚಂದ್ರ ಅವರ ಅನಿಸಿಕೆ ಕೇಳಿದ್ರಿ. ಈಗ ಕಟ್ಟೇರಿ ಸ್ವಾಮಿ ವಿಚಾರದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ, ಬನ್ನಿ. ಎಸ್ ಆತ್ಮೀಯರೇ ನಮಸ್ಕಾರ. ಆತ್ಮೀಯರೇ ನಮಸ್ಕಾರ. ಸತ್ಸಂಗ ಹಾಗೂ ಸತ್ಕಾರ ನಮ್ಮ ಆಯ್ಕೆಯಾಗಿರ್ಲಿ. ಬದುಕಿನ ಸಾರ್ಥಕತೆಗೆ ಸತ್ಸಂಗ ಅತ್ಯಗತ್ಯ. ಮಾನವನ ಉತ್ತಮ ಸಂಸ್ಕಾರ ಸತ್ಸಂಗದಲ್ಲಿ ಪಾಲ್ಗೊಂಡು ಶಿವಸ್ಮರಣೆ ಮಾಡ್ಬೇಕು, ಒಂದು ಸಂತೃಪ್ತಿ ಮನೋಭಾವ ಹೊಂದ್ಬೇಕಂದ್ರೆ ಸತ್ಕಾರ್ಯ ತುಂಬಾ ಮುಖ್ಯವಾಗಿರ್ತದೆ. ಇಂದಿನ ನಮ್ಮ ಪೂರ್ಣ ಪ್ರವಚನಕಾರರು ಹೇಳಿರೋದು ನಾವು ನೋಡ್ಬೋದು. ಒಳ್ಳೆಯ ಕಾರ್ಯಗಳಲ್ಲಿ ನಾವು ತೊಡಗಿದಾಗ ನಮ್ಮ ಏಕಾಗ್ರತೆಯಿಂದ ಸೃಜನಾತ್ಮಕ ಮತ್ತು ನಕಾರಾತ್ಮಕ ಯೋಚನೆಗಳು ನಮ್ಮಲ್ಲಿ ಅದಕ್ಕೊಂದು ಸಾರ್ಥಕತೆ ಇರೋದನ್ನ ನಾವು ನೋಡ್ಬೋದು. ಹಾಗಾಗಿ ನಮ್ಮ ಜೀವನದಲ್ಲಿ ಸತ್ಸಂಗ ಹಾಗೂ ಸಾರ್ಥಕತೆ ಅಳವಡಿಕೆ ತುಂಬಾ ಮುಖ್ಯ ಆಗಿರ್ತದಂತ ನಾನು ಈ ಸಂದರ್ಭದಾಗ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಕಟ್ಟೇರಿ ಸ್ವಾಮಿ, ಥ್ಯಾಂಕ್ ಯು ವೆರಿ ಮಚ್. ಈಗ ಗೀತಾ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಎಸ್ ಗೀತಾ. ನಮಸ್ತೆ ಸರ್. ಸತ್ಸಂಗ ಹಾಗೂ ಸತ್ಕಾರ್ಯ ನಮ್ಮ ಆಯ್ಕೆಯಾಗಿರಲಿ. ಖಂಡಿತ ಸರ್. ಈ ಗಾಳಿ, ನೀರು, ಸೂರ್ಯ, ಚಂದ್ರ, ಪ್ರಕೃತಿ, ಹಾಗೆ ಪಶು, ಪಕ್ಷಿ, ಪ್ರಾಣಿ, ಹೂವು, ಹಣ್ಣು ಇವೆಲ್ಲವೂ ಪ್ರಕೃತಿ ಕೊಟ್ಟಿದೆ ಸರ್. ಆದ್ರೂ ಮನುಷ್ಯ ಇದ್ಯಾವುದು ಮಾಡಿದ್ದಲ್ಲ. ಮನುಷ್ಯ ಒಂದು ಗೆಸ್ಟ್ ತರ ಬಂದು ಒಂದು 4 ದಿನ ಇದ್ದು ಹೋಗ್ತಾನಷ್ಟೇ. ಅದಕ್ಕೆ ನಾನೇ ಏನೋ ಮಾಡ್ಬಿಟ್ಟೆ, ಇದು ನಂದೇ, ಇದೆಲ್ಲ ನಾನೇ ಏನೋ ಮಾಡ್ಬೇಕು ಅಂತ ಒಂದು ಅಹಂಕಾರ, ಅಹಂಭಾವ ಅದನ್ನ ಬಿಟ್ಟು ನಮ್ಮ ಜೀವನದಲ್ಲಿ ಉತ್ತಮವಾದ ಧ್ಯಾನ ಮಾಡೋದು, ಉತ್ತಮವಾದ ಸ್ನೇಹಿತರನ್ನ ಪಡ್ಕೊಳ್ಳೋದು, ಹಾಗೆ ಉತ್ತಮವಾದ ಆಹಾರ, ಉತ್ತಮವಾದ ಜೀವನ ಶೈಲಿಯಲ್ಲಿ ನಾವು ಅಳವಡಿಸ್ಕೊಂಡ್ರೆ, ಹಾಗೆ ನಮ್ಮ ಸತ್ಕಾರ್ಯನೂ ಅಷ್ಟೇ, ಸತ್ಸಂಗ ಅಷ್ಟೇ ಉತ್ತಮವಾದ ರೀತಿಯಲ್ಲಿ ನಡ್ಕೊಂಡು ಹೋದ್ರೆ ಖಂಡಿತ ಒಳ್ಳೇದೇ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು. ಓಕೆ ಗೀತಾ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಸಂಗೀತಾ ಏನ್ ಹೇಳ್ತಾರೆ ಈ ವಿಚಾರದ ಬಗ್ಗೆ? ನಮಸ್ತೆ ಸರ್. ಸತ್ಸಂಗ ಹಾಗೂ ಸತ್ಕಾರ್ಯ ನಮ್ಮ ಆಯ್ಕೆಯಾಗಿರಲಿ. ಒಳ್ಳೆಯ ಜನರೊಂದಿಗೆ ಒಡನಾಟ ಇಟ್ಕೊಳ್ಳೋದೇ ಸತ್ಸಂಗ. ನಮ್ಮ ತುಷಾರ್ ಸರ್ ಅವ್ರು ಹೇಳಿದ ಹಾಗೆ ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ. ಹಾಗಾದ್ರೆ ಒಳ್ಳೆಯ ಜನರ ಒಡನಾಟದಿಂದ ಪ್ರಯೋಜನಗಳಾದ್ರೂ ಏನು? ಅವರು ಒಳ್ಳೆ ಜನರಿರೋದ್ರಿಂದ ಅವರಿಂದ ನಮಗೆ ಹೆಚ್ಚು ಪ್ರಭಾವ ಆಗುತ್ತೆ. ಅಂದ್ರೆ ಅವರು ಒಳ್ಳೆಯ ಹವ್ಯಾಸಗಳು ಹಾಗೂ ಪಾಸಿಟಿವಿಟಿ ಇರೋ ಜನಗಳಿರೋದ್ರಿಂದ ಅವರ ಪ್ರಭಾವ ನಮ್ಮ ಮೇಲೆ ಬೀರೋದ್ರಿಂದ ನಮ್ಮ ಏನು ದಿನನಿತ್ಯದ ಜೀವನ ಶೈಲಿ ಇರುತ್ತೆ ಅದು ಬದಲಾಗೋ ಸಂಭವಗಳಿರುತ್ತೆ. ಉತ್ತಮ ಒಡನಾಟ ಇರೋದ್ರಿಂದ ನಮಗೆ ಉತ್ತಮ ಒತ್ತಡ ನಿರ್ವಹಣೆಯಲ್ಲಿ ಅವ್ರು ನಮಗೆ ಸಹಾಯ ಮಾಡ್ತಾರೆ. ಅವ್ರಿಗಿರುವಂತಹ ಎಕ್ಸ್ಪೋಜರ್ ಇಂದ ನಮಗೆ ಒಳ್ಳೆಯ ನಿರ್ವಹಣೆಯನ್ನ ಹೇಗೆ ಮಾಡೋದು ಒತ್ತಡವನ್ನ ಅನ್ನೋದನ್ನ ಹೇಳ್ಕೊಡ್ತಾರೆ. ಈ ಸತ್ಸಂಗದಿಂದ ಏನಾಗುತ್ತೆ, ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸುಧಾರಿಸುತ್ತೆ. ಹೇಗೆ ಅಂತ ಕೇಳ್ತೀರಾ? ದೈಹಿಕವಾಗಿ ಅವರು ಕೂಡ ಚಟುವಟಿಕೆಯಿಂದ ಇರ್ತಾರೆ, ಅವ್ರನ್ನ ನೋಡಿ ನಾವು ಚಟುವಟಿಕೆಯಿಂದ ಇರ್ತೀವಿ. ಇನ್ನ ಮಾನಸಿಕವಾಗಿ ಸತ್ಸಂಗದಲ್ಲಿ ಇರುವಂತಹ ಜನರು ಸಾಧಾರಣವಾಗಿ ಪಾಸಿಟಿವ್ ಆಟಿಟ್ಯೂಡ್ ಅನ್ನ ಒಳಗೊಂಡಿರ್ತಾರೆ. ಅಂದ್ರೆ ಅವರಲ್ಲಿ ನಕಾರಾತ್ಮಕತೆ ಕಡಿಮೆ ಇರ್ತದೆ. ಆದ್ರಿಂದ ಉತ್ತಮವಾದಂತಹ ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಇರ್ತದೆ. ಅವರು ನಮಗೆ ಉತ್ತಮವಾದ ಆಯ್ಕೆಯನ್ನ ಮಾಡ್ಕೊಳ್ಳಿಕ್ಕೆ ಯಾವಾಗ್ಲೂ ಹೆಲ್ಪ್ ಮಾಡ್ತಾರೆ. ಅವರು ನಮಗೆ ಯಶಸ್ಸಿನ ಕಡೆ ಸಾಗೋದಿಕ್ಕೆ ಕೂಡ ಹೆಲ್ಪ್ ಮಾಡ್ತಾರೆ. ಈ ಉತ್ತಮವಾದ ಸತ್ಸಂಗದೊಂದಿಗೆ ನಾವಿದ್ದಾಗ ನಮ್ಮ ಕನಸುಗಳು ಹಾಗೂ ಗುರಿಗಳಿಗೆ ಅನುಸರಿಸಲು ಅಥವಾ ಅದರ ಕಡೆಗೆ ನಡೆಯಲು ಇವ್ರು ನಮಗೆ ಪ್ರೇರೇಪಣೆಯನ್ನ ನೀಡ್ತಾರೆ. ಸೊ ಆದ್ರಿಂದ ಸತ್ಸಂಗ ತುಂಬಾ ಅವಶ್ಯಕ. ಹಾಗೆ ಸತ್ಕಾರ್ಯ ಅಂದ್ರೆ ಏನು? ಒಳ್ಳೆಯ ಕೆಲಸ, ನಿಸ್ವಾರ್ಥತೆಯಿಂದ ನಾವು ಮಾಡುವಂತ ಕೆಲಸ. ನನ್ನ ಗುರುಗಳಾದ JV ಗೋರ್ಪಾಲ್ ಸರ್ ಅವರು ಹೇಳ್ತಾರೆ, ಸಂಹಿತಾ, ಒಳ್ಳೆ ಕೆಲಸ ಮಾಡೋದು ಬ್ಯಾಂಕ್ ಅಲ್ಲಿ ಇಡೋ ಡೆಪಾಸಿಟ್ ಇದ್ದ ಹಾಗೆ. ಡೆಪಾಸಿಟ್ ಇಟ್ಬಿಟ್ಟು ಮರ್ತ್ ಬಿಡಮ್ಮ, ಇವತ್ತಲ್ಲ ನಾಳೆ ಅದು ನಿನಗೆ ರಿಟರ್ನ್ಸ್ ಸಿಕ್ಕೇ ಸಿಗುತ್ತೆ ಅಂತ. ಸೊ ಹಾಗೇನೆ ನಾವು ಮಾಡುವಂತ ಸತ್ಕಾರ್ಯ ಯಾವಾಗ್ಲೂ ಅಷ್ಟೇ ಅದ್ರಲ್ಲಿ ನಿಸ್ವಾರ್ಥತೆ ಇರ್ಬೇಕು, ಸಮಾಜದೆಡೆಗೆ ಒಂದು ತುಡಿತ ಇರ್ಬೇಕು. ನಾನೇನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ 4 ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿ, ಅದು ಇವತ್ತೆಲ್ಲ ನಾಳೆ ನಮ್ಮನ್ನ ಕಾಯುತ್ತೆ. ಹಾಗೆ ಈ ಸತ್ಕಾರ್ಯ ಮಾಡೋದ್ರಿಂದ ಆದ್ರೂ ನಮ್ಗೆ ಏನು ಉಪಯೋಗ? ಇದರಿಂದ ನಮಗೆ ಪಾಸಿಟಿವಿಟಿ ಹೆಚ್ಚಾಗುತ್ತೆ. ಹಾಗೆ ನಮಗೆ ಮೋಟಿವೇಶನ್ ಸಿಗುತ್ತೆ, ಇನ್ನು ಹೆಚ್ಚು ಕೆಲಸ ಮಾಡ್ಲಿಕ್ಕೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ, ಮನಸ್ಸಿಗೆ ಉಲ್ಲಾಸ.
ಏನೋ ಸಂಡೇ ಒಂದು ಒಳ್ಳೆ ಕೆಲಸ ಮಾಡಿದೆ, ಮಂಡೆಯಿಂದ ನನ್ನ ಯಥಾಸ್ಥಿತಿ ಕೆಲಸಗಳು ಮಾಡ್ಲಿಕ್ಕೆ ನನಗೆ ಬಹಳ ಅನುಕೂಲ ಅನ್ಸುತ್ತೆ. ಶಾಂತಿ, ಮನಸ್ಸಿಗೆ ಏನೋ ಒಂದು ನೆಮ್ಮದಿ, ಶಾಂತಿ ಸಿಗುತ್ತೆ. ಸೊ ಆದ್ರಿಂದ ಸತ್ಸಂಗ ಹಾಗೂ ಸತ್ಕಾರ್ಯ ನಮ್ಮ ಆಯ್ಕೆಯಾಗಿರ್ಲಿ. ನಮಸ್ತೆ. ಓಕೆ ಸಮಿತಾ, ತುಂಬಾ ಚೆನ್ನಾಗಿ ತಿಳಿಸಿದ್ರಿ. ನಿಮ್ಮ ಮಾತುಗಳನ್ನ ಕೇಳಿದಾಗ ಕಾನ್ಶಿಯಸ್, ಸಬ್ ಕಾನ್ಶಿಯಸ್, ಸೂಪರ್ ಕಾನ್ಶಿಯಸ್ ಮೈಂಡ್ ಅಂತ 3 ತೆರನಾದ ಮನಸ್ಸಿನ ಬಗ್ಗೆ ನಾವೆಲ್ಲ ಮಾತಾಡ್ತೇವೆ. ಒಂದು, ನಾವು ಎಚ್ಚರದ ಸ್ಥಿತಿಯಲ್ಲಿ ಇರುವಂಥದ್ದು, ಜಾಗೃತ ಸ್ಥಿತಿ, ಅದನ್ನ ಕಾನ್ಶಿಯಸ್ ಮೈಂಡ್ ಅಂತ. ಸಬ್ ಕಾನ್ಶಿಯಸ್ ಸುಪ್ತ ಮನಸ್ಸು, ಅದು ನಿರಂತರವಾಗಿ ಸುಪ್ತ ಮನಸ್ಸು ತನ್ನದೇ ಆದ ರೀತಿಯಲ್ಲಿ ಕೆಲಸ ಮಾಡ್ತಾನೆ. ಸೂಪರ್ ಕಾನ್ಶಿಯಸ್ ಮೈಂಡ್ ಈ ಒಂದು ಪಾಸಿಟಿವಿಟಿಯ ಸುತ್ತಮುತ್ತ ನಮಗೆ ಸಪೋರ್ಟ್ ಮಾಡ್ತವೆ. ಎಲ್ಲಿಯವರೆಗೆ ಅಂದರೆ ಆ ಒಂದು ಇಂಟ್ಯೂಷನ್ ಆಗುವ ರೀತಿಯಲ್ಲಿ, ಅಥವಾ 6th ಸೆನ್ಸ್ ಆಕ್ಟಿವ್ ಆಗಿ ವರ್ಕ್ ಮಾಡುವಲ್ಲಿ, ಸಕಾರಾತ್ಮಕವಾದ ಉತ್ತಮವಾದ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ರೆ ನಮ್ಮ ಸುತ್ತ ಒಂದು ಪ್ರಭಾ ವಲಯವೇ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದನ್ನ ಬಲ್ಲವರು ತಿಳಿಸ್ತಾ ಇದ್ದಾರೆ. ನಾವು ಕೂಡ ಇದರ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈ ಕುರಿತು ಹೆಚ್ಚು ವಿಚಾರಗಳನ್ನು ಹಂಚಿಕೊಳ್ತೇನೆ. ಈಗಾಗಲೇ ಒಂದು ಸಬ್ ಕಾನ್ಷಿಯಸ್ ಮೈಂಡ್ ಮತ್ತು ಸೂಪರ್ ಕಾನ್ಷಿಯಸ್ ಮೈಂಡ್ ಬಗ್ಗೆ 2 ವಿಡಿಯೋಗಳನ್ನು ಈ ಜಯಪ್ರಕಾಶ್ ನಾಗ್ತಿಯಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ತಾವು ಗಮನಿಸ್ಬೋದು. ಆ 2 ವಿಡಿಯೋಗಳನ್ನು ತಾವೆಲ್ಲರೂ ನೋಡಬೇಕು ಅಂತ ವಿನಂತಿ ಮಾಡ್ತಾನೆ. ಸತ್ಸಂಗ ಹಾಗೂ ಸತ್ಕಾರ್ಯ ನಮ್ಮ ಆಯ್ಕೆ ಆಗಿರಲಿ. ಯಾಕಂದ್ರೆ ಇರೋದು ಇದೊಂದೇ ಲೈಫ್ ರೀ. ಯಾಕೆ ಇನ್ನೊಬ್ರು ಕಾಲು ಎಳ್ಕೊಂಡು ಇನ್ನೊಬ್ರಿಗೆ ಬೇರೆ ಮಾಡ್ಕೊಂಡಿರ್ಬೇಕು? ಇರೋ ಒಂದು ಲೈಫ್ನ ಸರಿಯಾಗಿ ಕಳಿಯೋಣ ಅಂತ ಹೇಳ್ತಾ, ನಿಮ್ಗೇನು ಅನಿಸ್ತು? ನಿಮ್ಮ ಕಾಮೆಂಟನ್ನು ನೋಡೋದಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಈಗಲೇ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, 4-6 ಜನಕ್ಕೆ ಇಂಥ ವಿಡಿಯೋ ಶೇರ್ ಮಾಡಿ. ಬಾಯ್.